ಹೀಗಾಗ್ತಿದೆ? ಪದೇ ಪದೇ ಏನಾದ್ರೂ ತಪ್ಪಾಗ್ತಾನೆ ಇದೆಯಲ್ಲ, ಯಾಕೆ? ನಿನ್ ಮುಂದೆ ನಿನ್ ಸನ್ನಿಧಾನದಲ್ಲೇ ನನ್ ತಾಳಿ ಕಳ್ದೋಯ್ತು ಅಂದ್ರೆ ಇನ್ಯಾರಪ್ಪ ನಮ್ಮನ್ ಕಾಪಾಡ್ತಾರೆ? ಇನ್ಯಾರು ಕಾಪಾಡ್ತಾರೆ? ಇಶಾನಿ ಅವ್ರೆ, ಏನ್ ಮಾಡ್ತಿದ್ದೀರಾ? ಡೋರ್ ನಾಕ್ ಮಾಡ್ತಿದ್ದೀನಿ. ಅಲ್ಲೋಡಿ, ಲಾಕ್ ಮಾಡಿದ್ದಾರೆ. ವೀರ್ ವೀರ್ ಶಿಟ್. ಮತ್ ಇವಾಗ ಏನ್ ಮಾಡೋದು? ಇವಾಗ ಇನ್ನೇನ್ ಮಾಡೋದು? ಮನೆಗೆ ಹೋಗೋದು. ಇಲ್ಲ, ನಾನ್ ಬರಲ್ಲ. ನನ್ ವೀರ್ನ ಬಿಟ್ಟು ನಾನ್ ಬರಕ್ ಚಾನ್ಸೇ ಇಲ್ಲ. ಇಶಾನಿ, ಬನ್ನಿ ಹೋಗೋಣ. ಮನೆ ಅಂತೂ ಲಾಕ್ ಆಗಿದೆ, ಯಾರು ಇಲ್ಲ. ನಾನು ಯಾರನ್ನಾದ್ರೂ ಕೇಳ್ತೀನಿ. ಅಮ್ಮ, ಒಂದ್ ನಿಮಿಷ. ಹೇಳಿ. ಏನು? ಅಮ್ಮ, ಈ ಮನೆಯವ್ರು ಎಲ್ಲೋ ಹೋದ್ರು? ಶರತ್ ಅವರಾ? ಹೌದು, ಅವರು ಮತ್ತೆ ಅವ್ರ ಫ್ರೆಂಡ್ಸ್ ಎಲ್ಲೋ ಹೋದ್ರು? ಅವರು ಹೊಳೆ ಹತ್ರ ದೇವಸ್ಥಾನ ಇದೆಯಲ್ಲ, ಅವರು ಫ್ರೆಂಡ್ಸ್ ಎಲ್ಲ ಹೋಗಿದ್ದಾರೆ. ಲಕ್ಕಿ, ಬನ್ನಿ ಹೋಗೋಣ. ಇಶಾನಿ ಅವ್ರೆ, ಇವಾಗ ಇವ್ರು ಅವರೆಲ್ಲ ದೇವಸ್ಥಾನಕ್ಕೆ ಹೋದ್ರು ಅಂದ್ರಲ್ವಾ? ಅವ್ರು ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಯಾವ ಗ್ಯಾರಂಟಿ? ಇವತ್ ಬೇರೆ ಶುಕ್ರವಾರ, ಈಶ್ವರನ್ ದೇವಸ್ಥಾನ ಬದಲು ಲಕ್ಷ್ಮಿ ಟೆಂಪಲ್ಗೆ ಹೋಗಿರ್ಬೋದಲ್ವಾ? ಬನ್ನಿ ಬೇರೆ ಕಡೆ ಹೋಗೋಣ ನಾವು. ಲಕ್ಕಿ, ಅವ್ರು ಹೇಳಿದ್ರಲ್ವಾ ಫಸ್ಟ್ ಆ ದೇವಸ್ಥಾನಕ್ಕೆ ಹೋಗೋಣ, ಬನ್ನಿ. ಶರತ್, ಸಿಕ್ತಾ? ವಿರಾಟ್ ಅವ್ರೆ, ಸಿಕ್ತಾ? ಇಲ್ಲ. ಸಿಂಧು ಅವರೇ, ಅಳ್ಬೇಡಿ, ಸಿಗುತ್ತೆ. ಅಕಸ್ಮಾತ್ ಮಾಂಗಲ್ಯ ಸಿಗ್ಲಿಲ್ಲ ಅಂದ್ರೆ? ಪ್ಲೀಸ್ ವಿರಾಟ್ ಅವ್ರೆ, ಹೀಗ್ ಮಾತ್ರ ಹೇಳ್ಬೇಡಿ. ಯಾಕೆ ಅದಕ್ಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ? ಅದ್ರ ಬೆಲೆ ಗೊತ್ತಿದ್ದು ಸುಮ್ಮನಿರೋದಕ್ಕೆ ಸಾಧ್ಯನಾ ಹೇಳಿ? ಮಾಂಗಲ್ಯ ಸುಮಂಗಲ್ಯರ ಪ್ರತೀಕ. ನನಗ್ ನನ್ ತಾಳಿ ಬೇಕೇ ಬೇಕು. ಏನ್ ಮಾಡ್ಲಿ? ನಿನ್ನ ಮುತ್ತೈದೆ ತನ್ನದ್ ಪ್ರತಿರೂಪ ನಿನ್ನ ಕಣ್ಣು ಮುಂದೆನೆ ಇರ್ಬೇಕಾದ್ರೆ ಆ ಬಂಗಾರದ ಬಿಲ್ಲೆಗೆ ಯಾಕಮ್ಮ ಬೆಲೆ ಕಟ್ತಿದ್ಯಾ? ಅದ್ರ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೊತಿದ್ಯಾ? ಇಲ್ಲ ಅಮ್ಮ, ಅದನ್ನ ಸುಲಭವಾಗಿ ಬಿಡಕ್ಕಾಗಲ್ಲ. ಅದ್ ನನಗ್ ಬೇಕೇ ಬೇಕು. ಅದು ನಿಂಗ್ ಸಿಕ್ಕಕ್ಕಿಲ್ಲಕ್ಕಂತಕ್ಕೋ. ಕಡಲ್ ಸೇರೋದ್ರಿಂದ ಈ ನದಿ ನೀರು ಉಪ್ಪಾಗುತ್ತೆ ಹೊರತು ಈ ನಿನ್ ಕಣ್ಣೀರು ಈ ನದಿಗ್ ಬೀಳೋದ್ರಿಂದ ಅಲ್ಲಕ್ಕನ. ಕಣ್ಣೀರು ವರ್ಸ್ಕೊ. ಅಯ್ಯ, ಅದ್ಯಾಕ ಹಂಗ್ ನೋಡಿಯೇ? ಹರಿಯೋ ನದಿಗೆ ಓಡೋ ಕಾಲಿದೆ ಹೊರತು ನೋಡೋ ಕಣ್ಣಿಲ್ಲ. ಆದ್ರೆ ನದಿಯನ್ನೋಳು ತಾಯಿದ ಹಾಗೆ ಎಲ್ರೂ ಮಮತೆ ಕಣ್ಣಿಂದಾನೇ ನೋಡ್ತಾಳೆ. ಇವತ್ತು ನಿನ್ ಮಂಗಳಸೂತ್ರ ಮಾತ್ರ ಅಲ್ಲ, ಮುಂದೆ ನಿನಗ್ ಬರೋ ಆಪತ್ನು ಈ ನೀರಕ್ ಕೊಚ್ಕೊಂಡೋಗಿದ್ದಕ್ಕಂತಕ್ಕೋ. ನೀವ್ ಏನ್ ಹೇಳ್ತಿದ್ದೀರಾ? ಅದು ಅವನು ನಿನಗ್ ಕಟ್ಟಿ ತಾಳಿನೇ ಅಲ್ಲ. ಇಲ್ಲ,
ನಾನೇ ನನ್ನ ಕೈಯಾರೆ ಸಿಂಧು ಅವ್ರಿಗೆ ತಾಳಿ ಕಟ್ಟಿದ್ದೆ. ಅದು ಅದೇ ತಾಳಿನ? ನೀನ್ ಹೇಳೋದ್ರಲ್ಲೂ ತಪ್ಪಿಲ್ಲ ಕಣ್ಬಿಡು. 4 ಹನಿ ಬಿದ್ದು ನೆಲ ಹದ ಆದ್ರೆ ಒಣಗಿರೋ ಗಿಡಕ್ಕೂ ಚಿಗುರ್ಬೇಕನ್ಸ್ತೈತೆ. ಒಗಟಾಗಿ ಮಾತಾಡ್ಬೇಡ ಜೋಗಮ್ಮ. ನೀನ್ ಸುಮ್ನಿರು. ನೀನ್ ನೆನ್ಪ್ ಮಾಡ್ಕೊ, ನಿನಗೆ ಅವ್ನ್ ಕಟ್ಟಿದ್ ನಿಜವಾದ ತಾಳಿನ ಅದು? ಆಟ ಇಲ್ಲಿಗೆ ಮುಗೀತು, ನಮ್ಮಕ್ಕನ ಗೆಲ್ಸಾಯ್ತು ಅಂತ ನಾನ್ ಅನ್ಕೊಂಡ್ರೆ ಅಸಲಿ ಆಟ ಈಗ ಶುರು ಆಗ್ತಿದ್ಯಾ? ವಸುಂಧರಾ, ಆದಷ್ಟು ಬೇಗ ನಮ್ಮಕ್ಕನ ಮನೆಯಿಂದ ಆಚೆ ಹಾಕ್ತ್ಯಾ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಯಾಕಂದ್ರೆ ಈ ಸಿಂಧು ಭೈರವಿ ಆ ಕಾಡಕ್ಕೆ ಇಳಿತಿದ್ದಾಳೆ. ನಮ್ಮಕ್ಕನ್ಗೆ ರಕ್ಷಣೆ ಆಗಿ ನಾನಿರ್ತೀನಿ. ಇನ್ಮೇಲೆ ನಾನ ನೋಡೇ ಬಿಡೋಣ. ಇಲ್ಲ, ಆಗ ನನಗವರು ತಾಳಿ ಕಟ್ಟಿಲ್ಲ. ಸಿಂಧು ಅವರೇ, ಏನ್ ಹೇಳ್ತಾ ಇದ್ದೀರಾ? ನಿಜ, ನೀವ್ ನನಗಲ್ಲ ಭೈರವಿಗಲ್ವ ತಾಳಿ ಕಟ್ಟಿದ್ದು. ಅದನ್ನೇ ನಾನು ಹೇಳಿದ್ದು. ನೀನು ಬೇರೆಯವ್ರ ಮಗಳಾಗಿ ಬೇರೆಯವ್ರ ಹೆಸರಲ್ಲಿ ಕಟ್ಟಿಸ್ಕೊಂಡ್ ತಾಳಿ ಅದು. ಅದಕ್ಕೆ ಸುಳ್ಳಿನ ಬಂದ ತಾನಾಗಿ ಕಳ್ಸ್ಕೊಂಡಿದೆ. ಹೋಗು, ಸುಳ್ಳಿನ ಪರ್ದೆ ಕಳ್ಸಿ ದೇವಸ್ಥಾನದಲ್ಲಿ ನಿಜವಾದ ಹೆಂಡತಿಗೆ ತಾಳಿ ಕಟ್ಟು. ಹೋಗು. ಅಮ್ಮ, ಇವರೇ ನಮಗ ಆಪತ್ತಿದೆ ಅಂತ ಹೇಳಿದ್ರು. ಈಗ ಇವರೇ ಹೀಗೆ ಹೇಳ್ತಿದ್ದಾರೆ ಅಂದ್ರೆ ನಾವ್ ಅದನ್ನ ಮಾಡ್ಲೇಬೇಕು. ನೀನ್ ಸಂಕಟ ಪಡ್ತಿರೋದನ್ನ ನೋಡಿ ಆ ಶಂಕರನ ಇವ್ರನ್ನ ಇಲ್ಲಿ ಕಳ್ಸಿರೋದು. ಜೋಗವ್ವ, ನೀನ್ ಹೇಳ್ದಾಗೆ ನಾವ್ ಮಾಡ್ತೀವಿ. ಕಾರ್ ಮೋಡ ಕವ್ದಿದೆ ಅಂತ ಬದುಕೆ ಕತ್ಲಲ್ಲಿ ಮುಳುಗೋಯ್ತು ಅಂತ ಅನ್ಕೋಬಾರ್ದು ಕಂತಕ್ಕೋ. ನಡೀರಿ, ಜೋಗಮ್ಮ ಹೇಳ್ದಂಗೆ ಮಾಡೋಣ.